ಕೃಷ್ಣ ಪರಮಾತ್ಮ ಏನಾದರೂ ನಮ್ಮ ಜೀವನದಲ್ಲಿ ಬರಬೇಕು, ಪ್ರವೇಶ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ದ ಅಂದರೆ ಅವನು ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾ? ನಮ್ಮ ಜೀವನದಲ್ಲಿ ಈಗಾಗಲೇ ಏನೆಲ್ಲ ಕೊಟ್ಟಿದ್ದಾನೋ ಎಲ್ಲಾನು ಕಿತ್ಕೊಂಡ್ಬಿಡ್ತಾನೆ. ಅಂದರೆ ಜನಗಳನ್ನು, ನಮ್ಮ ಸುತ್ತಮುತ್ತ ನಮ್ಮ ಪ್ರೀತಿಸೋರನ್ನು, ನಮ್ಮ ಮನಿಯನ್ನು, ಪ್ರಾಪರ್ಟಿನೋ ಏನಿರುತ್ತೆ ನಮ್ಮ ಹತ್ರ ಎಲ್ಲಾನು ಮತ್ತು ಎಲ್ಲರನ್ನು ಕಿತ್ಕೋತಾನೆ. ಮೇಯ್ನಾಗಿ ನಮ್ಮನ್ನ ಪ್ರೀತಿಸೋ ಜನಗಳನ್ನ ಕಿತ್ಕೊಳ್ತಾನೆ. ಎಲ್ಲಾದರೂ ನಮ್ಮ ಜೀವನದಲ್ಲಿ ಇಂತಹ ಸಿಚುವೇಶನ್ ಎದುರಾಯಿತು ಅಂದರೆ ಅಂದ್ಕೊಳ್ಬೇಕು, ಎಲ್ಲನೂ ಕಿತ್ಕೊಂಡಿದ್ದಾನೆ. ನಮ್ಮ ಸುತ್ತ ಇರೋ ಜನಗಳನ್ನ, ನಮ್ಮನ್ನ ಪ್ರೀತಿಸೋರನ್ನ, ಸಪೋರ್ಟ್ ಮಾಡೋ ಅಂಥವ್ರನ್ನ, ಫ್ರೆಂಡ್ಸ್ನ, ವೆಲ್ ವಿಷರ್ಗಳನ್ನ, ಒಳ್ಳೆಯದನ್ನು ಬಯಸೋ ಅಂಥವ್ರನ್ನ, ನಮಗೆ ಹೆಲ್ಪ್ ಮಾಡೋ ಅಂಥವ್ರನ್ನ, ನಮ್ಮ ಏಳಿಗೆ ಬಯಸೋ ಅಂಥವ್ರನ್ನ, ಹಾಗೆ ನಮ್ಮ ಹತ್ರ ಇರೋ ಸಂಪತ್ತನ್ನು, ಎಲ್ಲವನ್ನೂ, ಹಣವನ್ನು ಎಲ್ಲನೂ ಕಿತ್ಕೊಂಡಿದ್ದಾನೆ. ಏನೂ ಇಲ್ಲ ಅಂತ ಆ ಥರದ ಪರಿಸ್ಥಿತಿ ಬಂದಿದೆ ಅಂತ ಅನ್ನಿಸ್ದಾಗ ಖಂಡಿತ ನಿಮ್ಮ ಜೀವನದಲ್ಲಿ ಶ್ರೀಕೃಷ್ಣನ ಪ್ರವೇಶ ಆಗಿದೆ ಅಂತ ಅರ್ಥ. ಇಲ್ಲಿ ನನ್ನ ವಾಯ್ಸ್ಗಿಂತ ಹೆಚ್ಚಾಗಿ ನನ್ನ ಮನೆ ಹತ್ರ ಓಡಾಡ್ತಿರೋ ಹಕ್ಕಿ ಪಕ್ಷಿಗಳ ವಾಯ್ಸ್ ನಿಮಗೆ ಸಖತ್ತಾಗಿ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ. ಆದರೆ ಏನಾದರೂ ಡಿಸ್ಟರ್ಬ್ ಆಗ್ತಾ ಇದ್ದರೆ ಸಾರಿ, ಅದು ಪ್ರಕೃತಿಯ ನಿಯಮ. ಅದ್ರ ಹತ್ರ ಸೈಲೆಂಟ್ ಆಗಿರಿ ಅಂತ ಹೇಳೋಕ್ಕಾಗಲ್ಲ, ಹೇಳಿದ್ರು ಅವ್ರು ಕೇಳಲ್ಲ. ಎನಿವೇ, ಸೊ ಇಂತಹ ಪರಿಸ್ಥಿತಿ ಯಾರ ಜೀವನದಲ್ಲಿ ಎದುರಾಗುತ್ತೆ, ಎಲ್ಲನೂ ಇಲ್ಲ, ಎಲ್ಲನೂ ಕಳ್ಕೊಂಬಿಟ್ಟಿದ್ದೀನಿ ನಾನು, ನನ್ನ ಹತ್ರ ಏನಿಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತು ಅಂತ ಅನಿಸಿದ್ರೆ ಆವಾಗ ಖಂಡಿತ ನೀವು ಫಿಕ್ಸ್ ಆಗಿಬಿಡಿ, ನಿಮ್ಮ ಲೈಫಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಎಂಟ್ರಿ ಆಗಿ ಹೋಗಿದೆ ಅಂತ. ಹೌದು ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಎಲ್ಲ ಇದ್ದಾಗಲ್ಲ, ಯಾರು ಇಲ್ಲದೆ ಇದ್ದಾಗ ಪರಮಾತ್ಮ ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಜೀವನ ಅಂದರೆ ಏನು ಅಂತ ಕಲಿಸ್ಲಿಕೊಡುವ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಇದು ಎಲ್ಲರಿಗೂ ಗೊತ್ತಾಗಲ್ಲ, ಕೃಷ್ಣ ನಮ್ಮ ಬದುಕಿಗೆ ಬಂದಿದ್ದಾನೆ ಅಂತ. ಕೆಲವು ಆತ್ಮಗಳಿಗೆ ಮಾತ್ರ, ಅಂದರೆ ಶುದ್ಧ ಆತ್ಮಗಳಿಗೆ ಮಾತ್ರ ಗೊತ್ತಾಗುತ್ತೆ ಕೃಷ್ಣ ನಮ್ಮ ಜೀವನದಲ್ಲಿ ಬಂದುಬಿಟ್ಟಿದ್ದಾನೆ ಅಂತ ಗೊತ್ತಾಗತ್ತೆ. ಹೇಗಂತ ಹೇಳಿದ್ರೆ, ಪರಿಪರಿಯಾದ ಕಷ್ಟಗಳು, ಯಾವ ಕೆಟ್ಟ ಕೆಲಸಗಳನ್ನ ನಾವು ಮಾಡ್ತಾ ಇರಲ್ಲ, ಆದರೂ ಪರಿಪರಿಯಾದ ಕಷ್ಟಗಳು, ಮಳೆ ಬರ್ತಾ ಇದೆ, ಪರಿಪರಿಯಾದ ಕಷ್ಟಗಳು ಶುರುವಾಗುತ್ತೆ ಒಂದ್ರ ಮೇಲೆ ಒಂದು. ಸೊ ಆವಾಗ ಎದುರಿಸೋದಕ್ಕಾಗದೇ ಇದ್ದಾಗ, ನಾನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ, ಯಾರ್ದು ಸಪೋರ್ಟ್ ಸಿಗದೇ ಇದ್ದಾಗ, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ದಾಗ, ನನಗೆ ಮಾರ್ಗದರ್ಶನ ಬೇಕು ಅಂತ ವಿಚಿತ್ರವಾಗಿ ನಿಮ್ಮೊಳಗೆ ನೀವು ಹಿಂಸೆ ಅನುಭವಿಸೋದಕ್ಕೆ, ನಾನು ಹಾಗೆ ದಿಕ್ಕಿಟ್ಟು ನಿಂತಾಗ, ದಿಕ್ಕೆ ತೋರಿಸ್ತಾ ಇರಲ್ಲ ನನಗೆ, ನನ್ನ ಮುಂದಿನ ಹೆಜ್ಜೆ ಏನು, ನಾನು ಎಲ್ಲಿರಬೇಕು ಅಂತ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ನಿಸ್ದಾಗನೇ ಮಾರ್ಗದರ್ಶನ ಮಾಡಲಿಕ್ಕೆ ಯಾರದಾದರೂ ಒಂದು ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಖಂಡಿತ ಬಂದೇ ಬರ್ತಾನೆ. ಖಂಡಿತ ಯಾರು ವಿಪರೀತ ಕಷ್ಟ ನೋವುಗಳನ್ನ ಅನುಭವಿಸ್ತಾ ಇರ್ತೀರ, ಎಲ್ಲವನ್ನು ಕಳ್ಕೊಂಡಿರ್ತೀರ, ಅವರ ಜೀವನದಲ್ಲಿ ಬಂದೇ ಬರ್ತಾನೆ ಪರಮಾತ್ಮ ಯಾವುದಾದ್ರೂ ಒಂದು ರೂಪದಲ್ಲಿ. ಆದರೆ ಅವನು ಬಂದಿದ್ದಾನೆ ಅನ್ನೋದು ಗೊತ್ತಾಗೋದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅಂದರೆ ಅವನು ಬಂದಿದ್ದಾನಂತಹ ಕಂಡು ಹಿಡ್ಕೊಳ್ಳುವಷ್ಟು ಶುದ್ಧವಾದ ಆತ್ಮ ಯಾರಿಗಿದೆ ಅವರಿಗೆ ಖಂಡಿತ ಗೊತ್ತಾಗುತ್ತೆ. ನೋಡಿ, ನೀವು ತುಂಬ ನೋವಲ್ಲಿರ್ತೀರ, ತುಂಬ ದುಃಖದಲ್ಲಿರ್ತೀರ, ನಿಮ್ಮ ದುಃಖಕ್ಕೆ ಸರಿಯಾದ ಪರಿಹಾರ ಯಾರಾದರೂ ಹೇಳ್ತಾರೆ ಅಥವಾ ಎಲ್ಲೋ ಸಿಗುತ್ತೆ. ನಿಮ್ಮ ಯಾವುದೋ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ, ಆ ಮಾರ್ಗದರ್ಶನವನ್ನು ಯಾರೂ ಮಾಡಿಬಿಡ್ತಾರೆ. ಆವಾಗ ಆ ರೂಪದಲ್ಲಿ ಬಂದಿರೋನೇ ಪರಮಾತ್ಮ. ಯಾಕಂದರೆ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಹಾಗಾಗಿ ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡ್ತಾ ಇರೋ ಈ ಚತುರ್ಭುಜಾಕಾರದ ಶ್ರೀಹರಿ ಖಂಡಿತವಾಗಿಯೂ ಪ್ರವೇಶ ಮಾಡ್ತಾನೆ. ಯಾವ ಆತ್ಮ ವಿಪರೀತ ನೋವಲ್ಲಿದೆಯೋ ಆ ಆತ್ಮನ ಬದುಕಿಗೆ. ಜೀವನದಲ್ಲಿ ಈ ಥರದ ಅನುಭವ ಎಂದಾದರೂ ಆಗಿದೆಯಾ? ನೀವು ತುಂಬ ಕಷ್ಟದಲ್ಲಿದ್ದಾಗ, ಎಲ್ಲರೂ ಕೈ ಬಿಟ್ಟಾಗ ಯಾರೋ ಬಂದು ಮಾರ್ಗದರ್ಶನ ಮಾಡಿದ ಹಾಗೆ, ಅಥವಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಹೇಳಿದ ಹಾಗೆ, ಅದೇ ಸಾರಿ ನನಗೆ ಈ ರೀತಿ ಒಂದು ಹೊಟ್ಟದ ಮೇಲೆ ಇನ್ನೊಂದು ಹೊಟ್ಟ ಬೀಳ್ತಾ ಇದೆಯಲ್ಲ ಅಂತ ಅನ್ನಿಸ್ದಾಗ ಭಯ ಪಡಬೇಡಿ. ಖಂಡಿತ ನೀವು ಭಗವಂತನನ್ನು ನಂಬಿ, ಅವನು ಬಂದೇ ಬರ್ತಾನೆ, ನನ್ನ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾನೆ, ಮಾರ್ಗದರ್ಶನ ಮಾಡ್ತಾನೆ ಅಂತ ಖಂಡಿತ ನಿಮ್ಮ ನಂಬಿಕೆ ನಿಜ ಆಗೇ ಆಗುತ್ತೆ. ಯಾರಿಗೆ ಕಷ್ಟ ಎದುರಾಗಿದೆಯೋ ಅವರನ್ನು ಸದೃಢರನ್ನಾಗಿ ಮಾಡಿ ನಿಲ್ಲಿಸಲಿಕ್ಕೆ, ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಒಂದರ ಮೇಲೆ ಒಂದು ಹೊಡೆತನ ಕೊಟ್ಟು ನಿಮ್ಮನ್ನು ಹೇಗೆ ಶಿಲೆಗೆ ಪೆಟ್ಟುಗಳು ಬಿದ್ದಾಗ ಆಕೃತಿಯನ್ನು ಅದು ಹೊಂದತ್ತೋ ಹಾಗೆ ನಿಮಗೆ ಒಂದರ ಮೇಲೊಂದು ಏಟನ್ನು ಕೊಟ್ಟು ನಿಮಗೆ ದಿವ್ಯವಾದ ಶುದ್ಧವಾದ ಆತ್ಮರನ್ನಾಗಿ ಮಾಡಿಸಲಿಕ್ಕೆ, ಒಂದು ಆಕೃತಿಯನ್ನು ಕೊಡಿಸಲಿಕ್ಕೆ ಪರಮಾತ್ಮ ಖಂಡಿತ ಬರ್ತಾನೆ. ಪರಮಾತ್ಮನ
ಆಗಮನದ ಮುನ್ಸೂಚನೆಯೇ ಕಷ್ಟಗಳ ಮೇಲೆ ಕಷ್ಟ. ಹಾಗಾಗಿ ಭಗವಂತನಲ್ಲಿ ನಂಬಿಕೆ ಇಡಿ, ಸದಾ ಖುಷಿಯಾಗಿರಿ. ಏನಾದರೂ ಈ ಥರದ ಅನುಭವ ಆಗಿದೆ ಅಂತ ಹೇಳಿದರೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹರೇ ಕೃಷ್ಣ, ಶ್ರೀಕೃಷ್ಣ ಅರ್ಪಣಮಸ್ತು.